ಕುಮಾರ್ ಅವರು ಏಕಲವ್ಯ ಇಟ್ಕೊಳ್ಳ ನಿಲ್ಲಿ ಅಣ್ಣ ಹಾಕ್ಬಿಟ್ಟು ಹಂಗೆ ಸೈಡ್ ಅಣ್ಣ ಪೇಟ ಹಾಕ್ರಿ ಅಣ್ಣ ಈ ಕಡೆ ನೋಡೋಣ ನಾನು ಸುಮಾರು 30 ವರ್ಷ ಆಗೋಯ್ತು. ನನ್ನ ಸನ್ಮಾನ್ಯ BL ಲಕ್ಕೇಗೌಡರು ಇವತ್ತು ನಾನು ನೆನೆಸ್ಕೊಳ್ತೇನೆ. ಈ ಕ್ಷೇತ್ರಕ್ಕೆ ನನ್ನನ್ನು ಕರ್ಕೊಂಡು ಬಂದರು. ಸನ್ಮಾನ್ಯ DK ಶಿವಕುಮಾರ್ ಅವರು ಒಂದು ರಾಜ್ಯ ಮಟ್ಟದ ಉಪಾಧ್ಯಕ್ಷರಾಗಿ, ರಾಜ್ಯ ಮಟ್ಟದ ಅಧ್ಯಕ್ಷರಾಗಿ, ಇಂಟರ್ನ್ಯಾಷನಲ್ ಜಿನಿವಾ ಅಲ್ಲಿ ಡೈರೆಕ್ಟರ್ ಆಗಿ ಮಾಡಿದಂಥವರು ಸನ್ಮಾನ್ಯ DK ಶಿವಕುಮಾರ್ ಅವರು. ಅವರು ಹಾಕಿದ್ದು ಇವತ್ತು ನಾನು ರಾಜ್ಯ ಮಟ್ಟದ ಅಧ್ಯಕ್ಷನಾಗಿ ಇದ್ದೇನೆ. ಅದೇ ತರ ಕುಮಾರು ಕೂಡ, ಯಾಕೆಂದ್ರೆ ಅವನಿಗೆ ನಾಲೆಡ್ಜ್ ಇದೆ, ಸಹಕಾರ ಕ್ಷೇತ್ರ ಅಂತಕ್ಕಂಥದ್ದಿದೆ, ಅಸಹಕಾರ ಅವನಲ್ಲಿ ಕಾಣ್ತಾ ಇಲ್ಲ. ಅದರಿಂದ ಅವ್ರ ತಂದೆ ತಾಯಿ ಆತಂಕ ಪಡಬೇಕಾದಿಲ್ಲ. ಈ ಸೋಮಶೇಖರ್ ಎಲ್ಲಿ ಗಂಟ ಇಲ್ಲಿ ಶಾಸಕನಾಗಿ ಇರ್ತಾನೋ ಅಲ್ಲಿಯ ತನಕ ಅವನ ಮೇಲೆ ನಾನು ವಿಶ್ವಾಸ ಇಟ್ಟಿರ್ತೇನೆ. ಅವನ ಮೇಲೆ ಇಂತಲ್ಲ, ಯಾರ ಮೇಲೂ ನಾನು ದ್ವೇಷ ಮಾಡ್ತಕ್ಕಂಥದ್ದಾಗಲಿ, ಮತ್ತೊಂದು ಮಾಡ್ತಕ್ಕಂಥದ್ದಾಗಲಿ, ಮುಂದೆ ಮಾತಾಡಿ ಹಿಂದೆ ಬೆನ್ನು ಚೂರಿ ಆಗ್ತಕ್ಕಂಥದ್ದಾಗಲಿ ಒಂದೇ ಒಂದು ನನ್ನ ಇತಿಹಾಸದಲ್ಲಿ ಯಾವತ್ತೂ ಕೂಡ ನಾನು ಈ ಕ್ಷೇತ್ರದಲ್ಲಿ ಮಾಡಲಿಲ್ಲ. ಸಹಕಾರ ಕ್ಷೇತ್ರದಲ್ಲೂ ಕೂಡ ಮಾಡಲಿಲ್ಲ. ಅದಕ್ಕೆ ತಂದೆ ತಾಯಿಗೆ ಆ ಥರ ಡೌಟ್ ಬೇಡ. ಇವತ್ತು ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ದಾರೆ. ಸುಮಾರು ನನಗೂ ಹಲವಾರು ವರ್ಷಗಳ ಕಾಲ ಪಾಪ ಎಲ್ಲ ಕೆಲಸ ಬಿಟ್ಟು ಎಲ್ಲರೂ ಕನ್ನಡಕ್ಕೆ ದ್ರೋಹ ಆಯಿತು ಅಂತಂದರೆ ಮೊದಲನೇ ಬಾರಿಗೆ ಮುಂಚೂಣಿಯಲ್ಲಿ ನಿಲ್ತಾರೆ. ಎಲ್ಲಿಂದಾರಲ್ಲಿ, ಇಲ್ಲಿಂದ ಬೆಳಗಾಂ ಆಗ್ಬೋದು, ಮತ್ತೊಂದು ಆಗ್ಬೋದು. ಅವರು ಕೂಡ ಇವತ್ತು ಇದಕ್ಕೆ ಬಂದಿದ್ದಾರೆ. ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಿದ್ದೇನೆ. ಎಲ್ಲರಿಗೂ ಸಂತೋಷ. ಥ್ಯಾಂಕ್ ಯು. ಕೇಳಿದ್ರಲ್ಲ ಶಾಸಕರ ಮಾತುಗಳನ್ನ. ಶ್ರಮದಿಂದ ಕೆಲಸ ಮಾಡುವವರ ಪರ ನಾನು ಎಂದಿಗೂ ಇರ್ತೇನೆ ಎಂದು ಹೇಳಿದ್ರು. ನಂತರ ದೊಡ್ಡಿಪಾಳ್ಯ ಗ್ರಾಮದ ಕುರಿತು, ಸಹಕಾರ ಕ್ಷೇತ್ರದಲ್ಲಿ ಶಾಸಕರು ಹೇಗೆ ಬೆಳೆದ್ರು, ಶಾಸಕರನ್ನ ಯಾರು ಕರೆದುಕೊಂಡು ಬಂದರು, ಸಹಕಾರ ಕ್ಷೇತ್ರದ ಕುರಿತು ಒಂದಿಷ್ಟು ಮಾಹಿತಿಗಳನ್ನ ಶಾಸಕರು ಹಂಚಿಕೊಂಡಿದ್ದಾರೆ. ಏನ್ ಹೇಳಿದ್ದಾರೆ ನೀವೇ ಕೇಳಿ. ಸುಮಾರು 106 ಮಿಲ್ಕ್ ಸೊಸೈಟಿಗಳಿದೆ. 106 ಮಿಲ್ಕ್ ಸೊಸೈಟಿಗಳಲ್ಲಿ 66 ಸೊಸೈಟಿಗಳು ಸ್ವಂತ ಕಟ್ಟಡ ಹೊಂದಿದೆ. ಇನ್ನು 9 ಸೊಸೈಟಿಗಳಿಗೆ ಅನುದಾನ ಕೊಡ್ತಕ್ಕಂಥದ್ದು ಮಾಡಿ ಅವು ಸೈಟ್ ಅಲಾಟ್ ಆಗಿ ಅವರಿಗೆ ಸ್ವಂತ ಕಟ್ಟಡ ಕಟ್ತಕ್ಕಂಥದ್ದಕ್ಕೆ ಅನುದಾನವನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು 36ಕ್ಕೆ ನಿವೇಶನ ಪ್ಲಸ್ ಅದನ್ನು ಕೂಡ ನಮ್ಮ ಕ್ಷೇತ್ರದಲ್ಲಿ
ರೈತರ ಸಂಸ್ಥೆಗಳು ಯಾವುದೂ ಸ್ವಂತ ಕಟ್ಟಡ ಇಲ್ಲದೆ ಇರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಕಳೆದ ನಾನು ಶಾಸಕನಾದ ಮೇಲೆ ನಾನು ಸಹಕಾರ ಕ್ಷೇತ್ರದಿಂದ ಬಂದಂಥವನು. ಸಹಕಾರ ಕ್ಷೇತ್ರ ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲರ ಸೊಸೈಟಿಗಳಿಗೂ ಕೂಡ 5 ರಿಂದ 20 ಲಕ್ಷ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಮಾಡಿದ್ದೇನೆ. ಮೊದಲನೇ ಬಾರಿಗೆ ಮಿತ್ರ ಕುಮಾರ್ ಏನೂ ನಮ್ಮ ಶಾಸಕರ ಅನುದಾನ ಎಕ್ಸ್ಪೆಕ್ಟ್ ಮಾಡದೆ ಒಂದು ಸ್ವಂತ ಕಟ್ಟಡವನ್ನು ಈ ಭಾಗಕ್ಕೆ ಕಟ್ಸ್ಕೊಡ್ತಕ್ಕಂಥ ಕೆಲಸ ಕೂಡ ಮಾಡಿದ್ದಾರೆ. ನಾನು ಕೇಳಿದೆ, ನೋಡಪ್ಪ, ನಮ್ಮ ಅನುದಾನ ನಾನು ಕೊಡ್ತೇನೆ, 5 ರಿಂದ 10 ಲಕ್ಷ ರೂಪಾಯಿ ಆಗಲಿ, ಸರ್ಕಾರ ನಮಗೆ 2 ಕೋಟಿ ಅನುದಾನ ಕೊಡ್ತದೆ, ಅದರಲ್ಲಿ ಕೊಡ್ತೀನಿ ಅಂತ ಹೇಳಿದ್ರೆ, ಬೇಡ ಸರ್, ನಾನು ಸ್ವಂತ ಕಟ್ಟಡ ಕಟ್ತೇನೆ, ಮಿಕ್ಕದು ಫರ್ನಿಚರ್ಸ್ ಅದೆಲ್ಲ ಏನಿದೆ ಅದಕ್ಕೊಂದು 5 ಲಕ್ಷ ಕೊಡಿ ಅಂತ ಕೇಳಿದ್ರು, ಅದಕ್ಕೆ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದೆ. ಯಾರು ಕೂಡ ನಮ್ಮ ರಂಗಣ್ಣ ಹೇಳ್ದಂಗೆ ಸ್ವಂತ ಹಾಕಿ ಯಾರು ಕಟ್ತಕ್ಕಂಥ ನಿದರ್ಶನ ಕೂಡ ನಮ್ಮ ಕ್ಷೇತ್ರದಲ್ಲಿ ಇಲ್ಲ. ಅವ್ರ ತಾಯಿ ನನಗೊಂದು ಮಾತು ಹೇಳಿದ್ರು, ಈಗ ನಾನು ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ನನ್ನ ಮಗನ ಮೇಲೆ ನೀವು ವಿಶ್ವಾಸ ಇಡಿ ಅಂತೇಳಿ. ಆದರೆ ನಾನು ಹೇಳಿದೆ, ನಾನು ವಿಶ್ವಾಸ ಇಡ್ತೀನಮ್ಮ, ನಿನ್ನ ಮಗ ನನ್ನ ಮೇಲೆ ವಿಶ್ವಾಸ ಇಡ್ತಾನೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ಎಲ್ಲಿ ನಾನು ಪ್ರಾಮಾಣಿಕವಾಗಿ ಯಾವುದೇ ರಾಜಕಾರಣ ಇಲ್ಲದೆ ನಾನು ಅವರಿಗೆ ಸಪೋರ್ಟ್ ಮಾಡ್ತೀನೋ, ಯಾರೆಲ್ಲ 100ಕ್ಕೆ 100 ನಾನು ಸಪೋರ್ಟ್ ಮಾಡ್ತೀನೋ ಅವರೇ ನನ್ನ ವಿರುದ್ಧ ತೊಡೆ ಇರ್ತಕ್ಕಂಥ ಸಂದರ್ಭದಲ್ಲಿ ಕುಮಾರ್ಗೆ ನಾನು ಅನ್ಯಾಯ ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ಅವ್ರ ತಾಯಿಗೆ ಹೇಳಿದೆ. ರಾಜಕಾರಣ ಮಾಮೂಲಿ, ತೊಡೆ ತಟ್ಟೂರು ಇರ್ತಾರೆ, ಮಗ್ಲಿ ಚೂರಿ ಹಾಕೋರು ಇರ್ತಾರೆ, ಅವೆಲ್ಲ ಇರ್ತಾರೆ. ಅವೆಲ್ಲ ನನಗೂ 20 ವರ್ಷ ಆಗೋಯ್ತು, ಅವೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಹಿಂದೆ ಹಾಕೂರು ನೋಡಿದ್ದೇನೆ, ಮುಂದೆ ಹಾಕೂರು ನೋಡಿದ್ದೇನೆ, ಮುಂದೆ ಇಂದ ಚಂದ್ರ. ಇದೇ ಇದರಲ್ಲಿ ರೌಡಿಗಳ ಕಾಟ ಜಾಸ್ತಿ ಆಗಿತ್ತು, ಕೃಷ್ಣಪ್ಪನ ಗೊತ್ತು. ಎಷ್ಟೆಲ್ಲ ಸಹಾಯ ಮಾಡಿದ್ದೀನಿ ಅಂತ ಕೃಷ್ಣಪ್ಪನ ಗೊತ್ತು. ಏನೆಲ್ಲ ರೌಡಿಯಿಂದ ಮುಕ್ತ ಮಾಡಿದ್ದೀನಿ ಊರಿಗೆ ಅಂತಕ್ಕಂಥದ್ದು ಗೊತ್ತು ನನಗೆ. ಅದಾಗು ಗಂಟೆ ಅಷ್ಟೇನೆ, ಆಮೇಲೆ ಮರ್ತು ಬಿಡ್ತಾರೆ. ಈಗ ಮುಖ್ಯಮಂತ್ರಿಗಳು 10 ಕೋಟಿ ಅನುದಾನ ಕೊಟ್ಟಿದ್ದಾರೆ, 1,40,00,000 ನಿಮ್ಮ ಅಗ್ರಹಕ್ಕೆ ಕೊಟ್ಟಿದ್ದೇನೆ. ಈಗ ಬರುವಾಗ ಕುಮಾರು ನಮ್ಮ ದೊಡ್ಡ ಮೂರ್ತಿ ಹೇಳಿದ ದೇವಸ್ಥಾನ ಸುತ್ತ ಕಾಂಪೌಂಡ್ ಹಾಕ್ಬೇಕು ಸರ್ ಅಂತೇಳಿ, ಕಾಂಪೌಂಡ್ ಹಾಕಿ ಮುಂದಿನ ವಾರದಿಂದನೇ ಅನುದಾನ ನಾನು ಕೊಡ್ತೇನೆ, ಮಾಡಿಸಿ. ದೇವಸ್ಥಾನಗಳಿಗೆ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳು ಆದಷ್ಟು ನೋಡಿ ಬನ್ನಿ. ನೀವು 10-15 ವರ್ಷ ನಾನು ಯಾರೂ ಕೂಡ ಇಷ್ಟೊಂದು ದೇವಸ್ಥಾನಕ್ಕೆ ಅನುದಾನ ಕೊಟ್ಟಂತ ನೋಡಲಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ನೋಡ್ಕೊಂಡು ಬನ್ನಿ. ನೀವು ಎಲ್ಲ ಕ್ಷೇತ್ರನೂ ಕೂಡ ಅನುದಾನ ಒದಗಿಸ್ಕೊಡ್ತಕ್ಕಂಥದ್ದನ್ನ ಮಾಡಿದ್ದಾರೆ. ದೊಡ್ಡ ದೊಡ್ಡ ದೇವಸ್ಥಾನಗಳು ಇಂಥ ಇದು ಅಂತಕ್ಕಂಥದ್ದೇ ಎಲ್ಲೂ ಕೂಡ ತಾರತಮ್ಯ ಮಾಡಲಿಲ್ಲ. ಇದು ಡಿಲೇ ಆಗಿದೆ, ಇಲ್ಲಿ ಅಂತಲ್ಲ, ಎಲ್ಲ ಕಡೆ ಕೊಡ್ತೀವಿ ದೇವಸ್ಥಾನಗಳಿಗೆ ಅಂತಕ್ಕಂಥದ್ದು. ಇದನ್ನು ಈ ಸಲ ಕೂಡ ದೇವಸ್ಥಾನಕ್ಕೆ 50 ಲಕ್ಷ ಅನುದಾನ ಕೂಡ ಕೇಳಿದ್ದೇನೆ. ಇನ್ನು ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಕುಮಾರ್ ಹಾಗೂ ಡಿ ಹನುಮಂತಯ್ಯನವರು, ಕುಂಬ್ಳಗೋಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಕೆಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಎಚ್ಕೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಗರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖಂಡರುಗಳು